ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೆಳಗ್ಗೆನೆ ಸ್ವಲ್ಪ ಬೇಗ ಎದ್ದಿದ್ದೆ. 4:30ಗೆಲ್ಲ ಎದ್ದಿದ್ದೆ ಇವತ್ತು. ಏನಕಂದ್ರೆ ನನ್ನ ಹಸ್ಬೆಂಡು ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕಾಗಿತ್ತು. ಸೊ ಬೆಳಗ್ಗೆನೆ ಬೇಗನೆ ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತಲ್ಲ, ಅದಕ್ಕಾಗಿ ಎದ್ದೆ. ಇನ್ನು 2 ದಿನದಿಂದ ಸರಿಯಾಗಿ ನಿದ್ದೆ ಆಗ್ತಾ ಇರಲಿಲ್ಲ, ನಮ್ಮ ಪಾಪಗೆ ಹುಷಾರಿಲ್ಲ ಅಂತ. ಸೊ ಎದ್ದಿ ತಲೆನೋವು ಬೇರೆ ಬರ್ತಿತ್ತಲ್ಲ, ಅದಕ್ಕಾಗಿ ಶಂಖಪುಷ್ಪ ಹೂವದ್ದು ಟೀ ಮಾಡ್ಕೊಳ್ಳೋಣ ಅಂತ ನೋಡಿಕೊಂಡೆ. ಸೊ ಎದ್ದಿದ ತಕ್ಷಣ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡಿದ್ದಾದ ನಂತರ ಶಂಖಪುಷ್ಪ ಹೂವು ನೋಡೋದಕ್ಕೆ ಕಿತ್ಕೊಬರೋಣ ಅಂತ ಹೊರಟೆ. ಇಲ್ಲಿ ಶಂಖಪುಷ್ಪ ಈಗ ನೀವು ನೋಡ್ತಿರ್ಬೋದು, ಇದು ಶಂಖಪುಷ್ಪ ಅಂತ ಕರೀತಾರೆ ಇದಕ್ಕೆ. ಇದರಲ್ಲಿ 2 ಕಲರ್ ಸಿಗುತ್ತೆ, ಒಂದು ನೀಲಿ, ಒಂದು ಬಿಳಿ ಕಲರ್ ಸಿಗುತ್ತೆ. ನಮ್ಮ ಮನೇಲಿ ಇರೋದು ಬಂದ್ಬಿಟ್ಟು ನೀಲಿ ಕಲರು. ಸೊ ಈ ರೀತಿ ಇರುತ್ತೆ ನೋಡಿ ಶಂಖಪುಷ್ಪ ಹೂವು. ಇದನ್ನ ಬೆಳಗ್ಗೆನೆ ಹಾಲು ಹೊಟ್ಟೆಗೆ ಅಂದರೆ ಏನೂ ತಗೊಳ್ದೇನೆ 1 ಗ್ಲಾಸ್ ನೀರಿಗೆ, ಬಿಸಿ ನೀರು ಅಂದರೆ ಈಗ ನಾವು ಯಾವ ರೀತಿ ಟೀ ಸೊಪ್ಪನ್ನ ಬೇಯಿಸ್ತೀವೋ ಆ ರೀತಿಯಾಗಿ 1 ಗ್ಲಾಸ್ ನೀರನ್ನ ಹಾಕ್ಕೊಂಡು ಅದಕ್ಕೆ ತೊಳೆದಿಟ್ಕೊಂಡಿರೋ ಅಂಥ ಶಂಖಪುಷ್ಪ ಹೂವನ್ನ ಹಾಕ್ಕೊಂಡು ಬೇಯಿಸ್ಕೊಬೇಕು. ಇದು ಅದ್ರ ರಸ ಎಲ್ಲ ಬಿಟ್ಟಾದ ನಂತರ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಅದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಿಂಡ್ಕೊಂಡು ಜೇನುತುಪ್ಪ ಬೇಕಾದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಬೇಡ, ಆಪ್ಷನಲ್ಲು. ನನಗಿಷ್ಟ, ಅದಕ್ಕೋಸ್ಕರ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಪ್ಯೂರ್ ಹನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದು ಕುಡಿಯೋದ್ರಿಂದ ಅರ್ಧ ತಲೆನೋವು ಮತ್ತು ಹಾರ್ಟಿಗೆ ಪ್ರಾಬ್ಲಮ್ ಇದ್ದರೆ, ಮತ್ತು ಸ್ಕಿನ್ ಪ್ರಾಬ್ಲಮ್ಮು, ಹಾರ್ಟು ಮತ್ತು ಶುಗರ್ ಏನಾದ್ರು ಇದ್ದರೆ ಇದಕ್ಕೆಲ್ಲನೂ ತುಂಬಾ ಒಳ್ಳೆಯದು. ಇದಾದ ನಂತರ ಸ್ವಲ್ಪ ಹೊತ್ತಾದ ನಂತರ ನಾನು ಬಿರಿಯಾನಿನ ಮಾಡಿಕೊಂಡೆ. ಅದಕ್ಕೆ 1 kg ಆಗೋಷ್ಟು ನಾನು ಇಲ್ಲಿ ಮಶ್ರೂಮ್ ತೊಗೊಂಡಿದ್ದೀನಿ. ಪುದೀನ, ಕೊತ್ತಂಬರಿ ಒಂದೊಂದು ಇಡಿ ತೊಗೊಂಡು, ಶುಂಠಿ, ಬೆಳ್ಳುಳ್ಳಿ, ಒಂದು 5-6 ಹಸಿಮೆಣಸಿನ್ಕಾಯಿ, 2 ಲೋಟ ಅಕ್ಕಿ, 2 ಟೊಮೊಟೊ ಮತ್ತು 3 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಬಟಾಣಿ. ಇನ್ನು ಒಂದು ಮಿಕ್ಸಿ ಜಾರಿಗೆ 2 ಈರುಳ್ಳಿ ಹಾಕ್ಕೊಂಡು ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ತರ್ತರಿಯಾಗಿ, ಅಂದರೆ ಜಾಸ್ತಿ ನುಣ್ಣಗೆ ಬೇಡ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ಏನಕಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ ಮತ್ತು ಜಾಸ್ತಿ ಕೆಲಸ ಅಂತ ಅನಿಸಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈಗ ನಾನು ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಇದು ಬಿಸಿ ಆದ ನಂತರ ಎಲ್ಲ ಥರ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಜೀರಿಗೆ ಮತ್ತು ಸೋಂಕಾಳು ಸಹ ಹಾಕೋಬೋದು. ಹಚ್ಚಿಟ್ಕೊಂಡಿರೋ ಅರ್ಧ ಈರುಳ್ಳಿ, ಸ್ವಲ್ಪ ಬಟಾಣಿ ಮತ್ತು ಟೊಮೊಟೊನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಇದಾದ ನಂತರ ಸ್ವಲ್ಪ ಅರಿಶಿನ, ಉಪ್ಪು, ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಉಪ್ಪನ್ನ, ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ನಾನು ಇಲ್ಲಿ ಮಶ್ರೂಮ್ನ ಹಾಕೋತಾ ಇದ್ದೀನಿ. ಮಶ್ರೂಮ್ ಹಾಕ್ಕೊಂಡು ಸ್ವಲ್ಪ ಕೈ ಆಡಿದ ನಂತರ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕೊತಾ ಇದ್ದೀನಿ. ಇದು ಸಹ ಎಲ್ಲ ಕಡೆ ಸೇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನಾನು ಮತ್ತೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ, ಅಂದರೆ ಮಸಾಲೆ ನೀರನ್ನ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಲ್ವ, ಅದಕ್ಕೆ 4 ಗ್ಲಾಸ್ ನೀರನ್ನ ಹಾಕೊತಾ ಇದ್ದೀನಿ. ಅದು ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ, ಪ್ಯೂರ್ ಧನಿಯಾ ಪುಡಿನ ಹಾಕೊತಾ ಇದ್ದೀನಿ. ಈಗ ನೀರು ಹಾಕಿದ ನಂತರ ಉಪ್ಪು ನೋಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಮತ್ತು ಅಕ್ಕಿ ತೊಳೆದಿರೋ ಅಕ್ಕಿನ ನಾನು ಇಲ್ಲಿ ಹಾಕೊತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ. ಇದು ಒಂದು ಕುದಿ ಬಂದಾದ ನಂತರ ನಾನು ಒಂದ್ಸಲ ತಿರುವಿ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಎದ್ರು. ಸೊ ಎದ್ಬಿಟ್ಟು ನನ್ನ ತಲೆನೋವು ಅಂತ ಇದಕ್ಕೆ ಸ್ವಲ್ಪ ಕಾಫಿ ಮಾಡಿಕೊಡ್ತೀನಿ ಅಂತಂದರು. ಸೊ ಅವ್ರು ಕಾಫಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇಷ್ಟ, ಅದಕ್ಕಾಗಿ ಮಾಡಿಕೊಟ್ಟಿದ್ರು. ಅಷ್ಟರಲ್ಲಿ ಕುಕ್ಕರ್ ವಿಜಿಲ್ 2 ಹಾಕಿತ್ತು. ಸೊ ಈಗ ರೆಡಿಯಾಗಿದೆ ಮಶ್ರೂಮ್ ಬಿರಿಯಾನಿ. ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂದರೆ, ಸಿಂಪಲಾಗಿ ಎಷ್ಟು ಬೇಗ ಆಗೋಯ್ತು ಅಂತ ಅನ್ನಿಸ್ತು. ಜಾಸ್ತಿ ವೆರೈಟೀಸ್ ಇಂಗ್ರೀಡಿಯೆಂಟು ಇರಲಿಲ್ಲ, ಅದಕ್ಕೋಸ್ಕರ ಸಿಂಪಲಾಗಿ ಚೆನ್ನಾಗಿತ್ತು. ಕಮ್ಮಿ ಆಗಿತ್ತಾ? ಸೊ ನನ್ನ ಹಸ್ಬೆಂಡ್ ಎಲ್ಲ ಆದಮೇಲೆ ಬಂದು ಕೇಳ್ತಿದ್ಯಾ ರಿವ್ಯೂನ ಅಂತ ಕೇಳ್ತಿದ್ದಾರೆ. ಥ್ಯಾಂಕ್ ಯು. ಸೊ ಈಗ ಚೆನ್ನಾಗಿತ್ತು ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಇನ್ನು ನಮ್ಮ ಪಾಪು 8:30 ಎದ್ದಿದ್ದ. ನನ್ನ ಹಸ್ಬೆಂಡ್ ಇನ್ನು ಕೆಲಸಕ್ಕೆ ಚಿಕ್ಕಮಂಗ್ಳೂರಿಗೆ ಹೋಗಬೇಕಾಗಿತ್ತು. ಇನ್ನು ಅವ್ರು ಚಿಕ್ಕಮಂಗ್ಳೂರಿಗೆ ಹೊರಡ್ತಾ ಇದ್ರು. ನಮ್ಮ ಪಾಪು ಎದ್ದಿದ್ರಿಂದ ಸ್ವಲ್ಪ ಕ್ರ್ಯಾಂಕಿ ಆಗ್ತಿದ್ದ. ಬಾಯ್ ಮಾಡು ಅಂದರೆ ಬಾಯ್ ಮಾಡಿದ್ರೆ ನೋಡಿಕೊಂಡು ಹೊರಪಕ್ಕನ ಜೊತೆಗೆ ಹೋಗ್ಬೇಕು ಅಂತ ಆಡ್ತಿದ್ದ.
ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದಿರೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.